ರೇಖಮ್ಮ ಸನಕ ಇದೆಯೇನಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಕಣ್ ಸಣ್ಣಿಂಗಜ್ಜಿ. ಬಾ ನೋಡ್ 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 ಹಂಗೆ ಅಮ್ಮ ನೆನ್ಸೆನಕೈತೆ. ಅಯ್ಯಯ್ಯ ಬಂಗಾರಿ. ಅಯ್ಯಯ್ಯ ಸೆನಕೈತ್ ಕಣಮ್ಮ. ಹ್ಞೂ ಸೇಮ್ ಸೇಮ್ ಅಪ್ಪನಂಗೇನೆ ಚೆನ್ನಾಗೈತಿ. ಬೆಳ್ಳದಂಗೆನೆ ಎಷ್ಟು ಚೆನ್ನಾಗೈತೆ ಅಮ್ಮಣ್ಣಿ. ಎದ್ಲೇನಮ್ಮ ಅಮ್ಮಣ್ಣಿ? ಎತ್ತವಳಿ ಇನ್ನನ ಕಣ್ಣು ಬಿಡ್ತಾ ಇದ್ದಾಳೆ. ಸೆನಕೈದಳು ಕಣೆ ಯಾಕ? ಚೆನ್ನಾಗಿದ್ದಾಳೆ ಕಣೆ. ಇವಳೇನಿ ಬೇಜಾರಾಗ್ಯವಳಿ. ಉಣ್ಣಂದ್ರೆ ಹೊಟ್ಟೆ ತುಂಬ ಉಂಬಲ್ಲ ಏನಿಲ್ಲ. ನಾನು ಅದಕ್ಕೇನೆ ಹಾಲು ಕಳ್ಕೊಂತೀಯ ಕಣಮ್ಮ. ಇನ್ನನ ಫಸ್ಟ್ನೇದು ಎಂಥದನ ಆಗ್ಲಿ ಹೇಳು ಅಂತಂದ್ರೆ ಹೆಣ್ಪಿಳ್ಳೆ ಆಗುತ್ತೆ, ಹೆಣ್ಪಿಳ್ಳೆ ಆಗೈತಿ ಅಂತೇಳಿ ಬೇಜಾರಾಗ್ಯವಳಿ. ಹೆಣ್ಣು ಹುಡುಗಿ ಆಗೈತಿ ಅಂತ ಹೇಳಿ ನೋಡಮ್ಮ, ಮಕ್ಳಿಲ್ದಾರಿಲ್ಲ ಅಂತಾರೆ. ನಮ್ಮ ಅಮ್ಮನಿಗಿಂತ ಅದು ಆಗ್ಬಿಟ್ರೆ ಸಾಕಮ್ಮ ತಾಯಿ. ನಮ್ಮ ಅಮ್ಮನಿಗೆ ಮಕ್ಕಳಿಲ್ಲ ಅಂತೇಳಿ ದೇವ್ರಿಗೆ ಅರ್ಕೆ ಓದ್ತೀವಿ. ನಾನಂತೂ ಬಿಡತ್ತ. ಅಯ್ಯೋ ನನ್ನ ಅಳಿ ಅಂತೂ ಬಲ್ ಚೆನ್ನಾಗಿ ನೋಡ್ಕೊಂತಾನೆ. ಇಂಥದ್ದೊಂದು ಹೆಣ್ಣು ಪಿಳ್ಳೆ ಆದ್ರೆ ಸಾಕು. ನಮ್ಮ ಅಮ್ಮನಿಗೆ ಮಕ್ಕಳಿಲ್ಲ ನೀನು ಹಂಗೆ ಎಂತ ಸೆನಕಂಗೆ ಬಂಗಾರ ಆಗೈತಿ. ಅಮ್ಮಣ್ಣಿ ತತ್ರ ನಾವೆಲ್ಲ ಸಾಕ್ಯಂತೀವಿ ಬೇಡ ಅಂದ್ರಿ ಹಂಗೆಲ್ಲನ ಯಾರ ಮಂತಕ ನಾವು ಕುಕ್ಕ ಮಾಡಲ್ಲ. ಎಲ್ಲ ಗಂಬರಲ್ಲ ಗಂಡೆ ಆಗುತ್ತೆ ಅಂತ ಹೇಳಿ ಅಕ್ಕಿ ಹೆಣ್ಪಿಳ್ಳೆ ಆಗಿರೋಕ್ಕೆ ಬೇಜಾರಾಗ್ಯವಳಿ. ಉಳ್ತಾಳೆ. ಅಲ್ಲಿ ಡಾಕ್ಟ್ರ್ ಬೈದ್ರಮ್ಮ ನೀನು 4 ಅಕ್ಷರ ಓದಿ ಹಿಂಗೆ ಬೇಜಾರಾಗಿದೆಯಾ ಅಂತ ಹೇಳಿ ಡಾಕ್ಟ್ರೇ ಬೈದ್ರು. ಹೆಣ್ಣು ಹುಡುಗರು ನನಗೂ ಇಬ್ಬರು ಹೆಣ್ಮಕ್ಳೇ ಕಣಮ್ಮ ಅಂತೇಳಿ ಅವ್ರು ಡಾಕ್ಟ್ರು ಇಬ್ಬರು ಡಾಕ್ಟ್ರ್ ಅಂತೆ ಗಂಡ ಹೆಂಡ್ತಿ. ಎದ್ಲೇ ನಮ್ಮಣ್ಣಿ? ಎದ್ದವಳಪ್ಪ. ಏನು ಚೆನ್ನಾಗಿದ್ದಾಳೆ ಸೀನಪ್ಪ. ಇರಪ್ಪ ಅಂತನು ಎಲ್ಲಾರ್ಗು ಸ್ವೀಟ್ ತಂದು ಕೊಟ್ಬಿಟ್ಟು ನಮ್ಮ ಎಲ್ಲಾರ್ಗು. ಇರಪ್ಪ ಈಗ ಬೋಲ್ ಖುಷಿಯಾಗೈತಿ. ನೀನೇ ಬೇಜಾರಾಗಿದ್ಯಾ? ನಾನು ಗಂಡಾಗುತ್ತೆ ಅನ್ಕೊಂಡಿದ್ನ. ಹೆಣ್ಣು ಪಾಪು ಆಯ್ತಲ್ಲ ಅದಕ್ಕೆ ಬೇಜಾರಾಯಿತು. ನಾನು ಗಂಡು ಪಾಪುನೇ ಆಗುತ್ತೆ ಅನ್ಕೊಂಡಿದ್ದೆ. ಫಸ್ಟು ಹೆಣ್ಣು ಹುಡುಗರು ಆಗ್ಬೇಕಂತೆ. ಸುಮ್ಮನಿರು. ಫಸ್ಟ್ ಹೆಣ್ಣು ಹುಡುಗರಾದರೆ ಯಾವುದೂ ಇರಲ್ಲ. ಸುಮ್ಮನೆ ಮನೆಗೆ ಮಹಾಲಕ್ಷ್ಮಿ ಬಂದಂಗಂತೆ. ಫಸ್ಟು ಗಂಡು ಹುಡುಗರು ಆಗ್ಬಾರ್ದಂತೆ. ಫಸ್ಟು ಹೆಣ್ಮಕ್ಳು ಹುಟ್ಟಬೇಕು. ಸುಮ್ಮನಿರು. ನೋಡು ನಮ್ಮ ಅಮ್ಮನ ನೋಡ್ತಾಗಿಂದಾನು ನಮಗೆ ಏನೋ ಒಂಥರ ಸಂತೋಷ ಆಗ್ತೈತೆ ಮನಸ್ಸಿನಾಗಿ. ಅಯ್ಯೋ ನಮ್ಮ ಅಜ್ಜಂತೂ ಬೋಲ್ ಸಂತೋಷಪಟ್ಟೈತೆ. ಸಡಮಯ್ಯ ನಮ್ಮ ಅಪ್ಪಗಂತೂ ಬೋಲ್ ಖುಷಿಯಾಗ್ಬಿಟ್ಟೈತೆ. ನಮ್ಮ ಅಜ್ಜನ ನೋಡ್ಕೊಂಬಂದಂತೆ ಅದ್ದಾಗ ಇಲ್ಲಿ ವಾರ ಕೊಡ್ರಿ ಶೇಡಿದ್ರಂತ ಎಳೆ ಬಿಸ್ಲಿಗೆ ನಮ್ಮ ಅಜ್ಜನ ಗಮ್ತಿದ್ದ. ಎಂತ ಚೆನ್ನಾಗೈತೆ ರೇಖಮ್ಮ ಪಿಳ್ಳಿ ಹಂಗೇನೆ ಬಂಗಾರ ಆಗೈತಿ ಅಂತ ಹೇಳ್ತಿದ್ದ ನಮ್ಮ ಅಜ್ಜ. ಅಯ್ಯೋ ನಮ್ಮ ಮನೆ ಹುಡುಗ್ರು ಇಲ್ಲಕ್ಕೆ ನಮ್ಗಂತೂ ಯಾವನ ತೆಕ್ಕೊಂಡೆವು ಅಮ್ಮಂಗಾಗುತ್ತೆ. ಸುಮ್ಕಿರಿ ಯಾಕೆ ಬೇಜಾರಾಗ್ತಿ? ಹೆಂಗೆ ಬಂಗಾರ ಆಗೈತೆ ಹೆಂಗೇನೆ. ಏನು ಚೆನ್ನಾಗೈತೆ ತಾಯಿ ಹೆಂಗೇನೆ. ಚೆನ್ನಾಗಿದ್ದಾಳೆ. ಅಕ್ಕಿ ಅವಳು ಬೇಜಾರಾಗ್ತಾಳೆ. ಮಕ್ಳಿಲ್ಲಪ್ಪೋ ಇಲ್ಲಪ್ಪೋ ಅಂತೇಳಿ 12 ದೇವ್ರಿಗೆ ಹರಕೆ ಓದ್ತಾರೆ. ಇವಳಂಗೆ ಬೇಜಾರಾಗಿ ಅವಳು ಪಿಳೆನ ಇಟ್ಕೊಂಬತ್ತು ಕಷ್ಟ, ಹುಡುಗಿನ ನೋಡ್ಕೊಂಬತ್ತು ಕಷ್ಟ, ಹಂಗೆ ಮಾಡ್ತಾಳೆ. ಅದೇ ಒಂಥರ ಇಕ್ಕೊಂಡಿತ್ತಲ್ಲ ಮನಸ್ಸಿನಾಗೆ. ಇವಾಗ ಹಂಗೆ ಆಗ್ದಿಲ್ಲದಕ್ಕೆ ಬೇಜಾರು. ಅದೇ ಇಕ್ಕೊಂಡಿತ್ತಲ್ಲ ರೇಖಮ್ಮ ಅದಕ್ಕೆ. ಅಲ್ಲ ರೇಖಾ, ನಿನಗೆ ಗೊತ್ತಾಗಲ್ವೇ? ನೋಡ್ಕೆ ಹಚ್ಕಟ್ಟಂತ ಹೇಳಿದ್ ನೀನು. ನೋಡಿ ಸರಿಯಾಗಿ ನೋಡ್ಕೋಬೇಕು. ಏನನ್ನ ಸ್ವಲ್ಪ ನೋಡು. ನೀನು ತಾಚಾರ ಮಾಡಬೇಡ. ಏನು ತಾಚಾರ ಮಾಡಲ್ಲ, ನೋಡ್ಕೊಂತೀನಿ. ಒಂಥರ ಬೇಜಾರು ಅಷ್ಟೇನೆ. ಅಯ್ಯೋ ಇವಳೆ ಸಣ್ಣಿಂಗಮ್ಮ ಅಲ್ಲಿ ಆಸ್ಪತ್ರೆಗೆ ಬಂದಿತ್ತು. ಅರ್ಧಕ್ಕೂ ಒಂದೇ ಒಂದು ಹೆಣ್ಣು ಪಿಳ್ಳೆ ಅಂತಿ. ಮುಂದಿಲ್ವಂತಿ ಅದು ಹಂಗೇನೆ ಕರ್ರೋಗಿತ್ತು. ಅಯ್ಯಮ್ಮ ಹೇಳೋದು. ನೋಡಮ್ಮ ನಿನ್ನ ಮಗಳಿಂದಾನ ಹೆಂಗೈತಿ ಬೆಳ್ಳಗಂಗೆ ಅಂತ ಚೆನ್ನಾಗೈತಿ. ನನ್ನ ಮಗಳು ನೋಡಿರಿ ನೋಡಂಗೇನೆ ಕರ್ರೋಗೈತಿ ಅಂತ ಹೇಳ್ತಿತ್ತಾವ ಅಮ್ಮಣಿ. ಅದು ಅಮ್ಮಣಿ ಎಲ್ಲರ ತಗೂ ಮಾತಾಡೋದು. ನಮ್ಮದು ಏರಿಗೆ ಆಗಿತ್ತಲ್ಲಿ ಸಣ್ಣಿಂಗಮ್ಮ ನಮ್ಮದ್ರ ಮಗಳಾಗಿ ಇದ್ರು ಅವರು ಹಂಗಂತ ಹೇಳಾರ. ಮತ್ತೆ ಒಂದೊಂದು ಹುಡುಗರು ಚೆನ್ನಾಗಿರಲ್ಲ ನೋಡಂಗೆ ಅಂತ ಚೆನ್ನಾಗಿ ಬೆಳ್ಳಗೈತಿ. ಅವರು ನಮ್ಮ ಅಕ್ಕಯ್ಯ ಬೇಜಾರಾದ್ಲ, ಅಕ್ಕಿ ಇವಳು ಬೇಜಾರಾಗ್ತಾಳೆ. ಇವಳು ಅದೇ ಹೇಳ್ತಿದ್ದೆ ನಾನು. ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೊಂಬಕ್ಕೆ ಹೋಗ್ಬಿಡ. ಯಾವ್ದಾನ ಆದ್ರೆ ಸಾಕು, ಆರೋಗ್ಯವಾಗಿದ್ದರೆ ಸಾಕು ಅಂತ ನಾನು ಹೇಳ್ತಿದ್ದೆ. ಇವಳು ಅದೇ ಒಂಥರ ಮನಸ್ಸಿನಾಗ ಇಕ್ಕೊಂಡು ಇವಾಗ ಒಂಥರ ಬೇಜಾರು ಮಾಡ್ಕೊಂಡವಳೆ. ರೇಖಮ್ಮ ಚೆನ್ನಾಗಿದೀಯನಮ್ಮ? ಚೆನ್ನಾಗಿದ್ದೀನಿ ಲಸ್ಮಕ್ಕಯ್ಯ. ಬಾರ ಹುಡುಗಿ ನೀನ ಹೇಳು ಲಸ್ಮಕ್ಕ. ಬೇಜಾರು ಮಾಡ್ಕೊಂಡವಳಲ್ಲಿ ಹಂಗೇನೆ ಎಂತ ಆಸೆನಕೈತ ಪಿಳ್ಳೆ ಮಕ ನೋಡ್ಕೊಂಡಿರೋದು ಬಿಟ್ಟು ಬೇಜಾರು ಮಾಡ್ಕೊಂಡವಳು. ಉಣ್ಣು ಅಂದ್ರೆ ಉಂಬಲ್ ಕಣೆ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಉಣ್ಣಮ್ಮ ಹಾಲಾಗ್ತಾವೆ. ಹೊಟ್ಟೆ ತುಂಬ ಉಂಡ್ರೇನೆ ಹಾಲಾಗೋದು ಅಂದ್ರೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡವಳು. ನಾನು ರೇಖಮ್ಮ ಸರಿಯಾಗ್ಬಿಡ್ತೀನಿ ನಿನ್ನ. ಅವತ್ತೇ ಹೇಳಿದ್ದೀನಿ ಸುಮ್ಮನೆ ಮಾಡ್ಬೇಡ್ಕಳಮ್ಮ. ನೋಡಿ ತುಂಬ ಉಣ್ಕೊಂಡು ಸೆನಕ್ಕೆ ನೋಡ್ಕೊಳಮ್ಮ ಪಿಳ್ಳೆನ ಅಂತ ಹೇಳಿದೀವಿ ಅಲ್ಲ. ನಾವು ಅವತ್ತು ನೋಡ್ಕೊಂಬಂದ್ವಲ್ಲ ನಮ್ಮ ಹೊಚ್ಚು ಏನಂದ್ರೆ ಗೊತ್ತಿ ಎಂಥ ಸೆನಕೈತಮ್ಮ ರೇಖಮ್ಮರ ಮಗಳು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ನನ್ನ ಮಕ್ಕಳಂತೂ ಎಷ್ಟು ನೆನೆಸ್ಕೊಂಡ್ರು ಗೊತ್ತಿ. ಅವ್ರಂತೂ ಫೋಟೋ ತಕ್ಕೊಂಬಂದ್ರು ಅಂದ್ಬೇಡ. ಎಂಥ ಸೆನಕೈತೆ ಬೆಳ್ಳಗೆ ಅಂತ ಹಂಗೇನೆ ಹಂಗೆ ಹೇಳಾರ ನಮ್ಮ ಅಮ್ಮನೀರು. ನೋಡ್ಕೊಂಡಿರ್ದಲ್ದಲ್ಲಿ ನೀನು ಹೆಂಗೆ ಮಾತಾಡ್ತೀಯ ನೋಡು. ನಾನು ಅಕ್ಕಿನಿ ನಮಗೆ ಕೊಡ್ರಮ್ಮ ಸಾಕ್ಯಂತೀವಿ ಅಂತ ಕೇಳ್ತಾ ಇದ್ನಿ ಕಣಲ್ಲ ಸ್ಮಕ್ಕ. ಅವಳು ನೋಡು ಹಿಂಗೆ ಮಾಡಿ ನಾನು ಅಕ್ಕಿ ಇಸ್ಕೊಂಡು ಹೋಗ್ತೀನಿ ಸುಮ್ಮನೆ.
ಹೆಂಗೂ ನಿಮ್ಮ ಕಲ್ಪನೆಗೆ ಮಕ್ಕಳಿಲ್ಲ ಅಂತೀಯ. ಸುಮ್ಮನೆ ಇಸ್ಕೊಂಡೋಗಿ ಸುಮ್ಮನೆ ಸಾಕ್ಯ ಮತ್ಕಲ್. ನೀನು ಕೊಟ್ರಿ ಇವಾಗೇನು ಎಷ್ಟು ಜನ ಇದ್ದಾರಮ್ಮ ಸಾಕ್ಯ ಮಾರು. ಅಯ್ಯೋ ಕೊಡೋಕ್ಕೇನು ನಮ್ಗೇನು ಲಸ್ಮಕ್ಕಯ್ಯ, ಏನೋ ಒಂದು 3-4 ಆಗೇವಿ ಇರೋದಿಂದನ ಫಸ್ಟ್ನೇದು. ಅದೇ ಒಂದೇ ಇರೋದು ನಮಗೆ. ಇವಾಗೇನೇನು ನಮಗೇನು ಬಿಡಪ್ಪ, ಒಂದು 5 ಆಗಿದ್ದರೆ ಹೆಣ್ಮಕ್ಳು ಒಂದು 5 ಜನ ಇದ್ದಾರೆ ಅನ್ಬೋದಾಗಿತ್ತು. ಇರೋದೊಂದು ಹುಡುಗಿನ ನಾವು ಕೊಡೋಕ್ಕಾಗುತ್ತೆ? ಅಲ್ಲ ಆಸ್ಪತ್ರೆಗೆ ಬಂದಿತ್ತಲ್ಲ ಲಸ್ಮಕ್ಕ, ಅವ ಅಮ್ಮಣ್ಣಿ ಒಂದೇ ಒಂದು ಪಿಳ್ಳೆ ಅಂತಿ, ಹಿಂದಿಲ್ವಂತ ಮುಂದಿಲ್ವಂತ ಒಂದೇ ಒಂದು ಪಿಳ್ಳೆ ಎಲ್ಲಿ ಕಳ್ಸಕ್ಕೂ ನಮಗೆ ಬೈವದಂಗಾಗುತ್ತೆ. ಒಂದೇ ಒಂದು ಅದು ಕೊರೆ ಇದನ್ನ ನೋಡ್ದಂಗೆ ಆತ ಹುಡುಗಿನ ಲಕ್ಷಣಾಗಿಲ್ಲ. ಆಯಮ್ಮ ನೋಡಕ್ಕೆ ಬಂದಿದ್ದು ಅವ್ರು ತಂಗಿ ಡೆಲಿವರಿ ಆಗದೆ ಹೇಳು. ಡೆಲಿವರಿ ಆಗಿತ್ತಾ ಅವ್ರು ನೋಡ್ಕೊಂಬಕ್ಕೆ ಬಂದಿತ್ತವ ಅಮ್ಮಣ್ಣಿ ಹಂಗಂಬ. ನೋಡಿ ನಮ್ಮ ಅಮ್ಮಣ್ಣಿ ಹಂಗೆ ಕರ್ರು ಐತೆ, ಲಕ್ಷಣನೇ ಇಲ್ಲ. ಇರೋದು ಒಂದೇ ಪಿಳ್ಳೆ ನಮ್ಮದು. ನೋಡಿ ನಿಮ್ಮ ಅಮ್ಮಣ್ಣಿ ಹಂಗೆ ಹೀರೋಯಿನ್ ಇದ್ದಂಗೆ ಐತಿ, ಪಿಕ್ಚರ್ನಾಗಳದಿದ್ದಂಗೆ ಐತೆ. ಹಂಗೇನಿ ಪಿಕ್ಚರ್ನಾಗ ಇದ್ದಂಗೆ ಇರೋದಂಗೆ ಐತೆ ಬಿಡು, ಬೆಳ್ಳಗೆ ಪಿಕ್ಚರಿಗೆ ಕೊಡ್ಬೋದು ಹಂಗೈತೆ ನಿಮ್ಮ ಅಮ್ಮಣ್ಣಿ ಅಂತ ಹೇಳಮ್ಮ. ಅಮ್ಮಣ್ಣಿ ಅಂತೂ ಹೆಂಗೆ ಹೇಳ್ತು ಪಾಪ. ಹಂಗಂದ್ರೆ ನೀವು ಬೇಜಾರಾಗಿ ಹೇಳಿ, ಅವಳು ನಮ್ಮ ಶಾಂತಮ್ಮ ಬೇಜಾರಾದ್ಲು ಅಂತ ಹೇಳಿ. ಇನ್ನೂರಪ್ಪ ಬೇಜಾರಾದ್ರೆ ಅವ್ರ ಮನೆಯಾಗಂತೂ ಬರೀ ಹೆಣ್ಣು ಹುಡುಗರಲ್ಲ, ಅದಕ್ಕೆ ಬೇಜಾರಾಗಿವ್ರಿ. ಇವಳು ಯಾಕೆ ಬೇಜಾರಾಗಬೇಕಮ್ಮ? ನಾನು ಅವಳಿಗೂ ಹೇಳಿದ್ ನಮ್ಮ ಶಾಂತಮ್ಗೆ. ಅದ್ರಾಗೇನೈತೆ ಇವಾಗ ಅವರೇ ವಾಸಿ. ನಮ್ಮ ಹುಡುಗರು ಎರಡೂ ಇರೋದಕ್ಕೆ ನನಗೆ ಒಟ್ಟು 50 ವಾಸಿ. ಹೆಂಗೆ ನಮ್ಮ ಹೊಚ್ಚಮ್ಮ ಇಲ್ಲಿ ಇರೋದಕ್ಕೆ ಹೆಂಗೆ ತಸೆನಕ್ಕೆ ನೋಡ್ಕೊಂಬತ್ತಿ. ನಮ್ಮ ಹುಡುಗರು ಇನ್ನು ಹಾಸ್ಲಾಗ ಓದ್ತಾ ಇದ್ದಾವೆ. ಆ ಹುಡುಗರು ಇನ್ನು ದೊಡ್ಡವಾಗತ್ತಿ ಹೆಂಗೆ ಎಂತ ಚೆನ್ನಾಗಿ ನೋಡ್ಕೊಂಬತ್ತಿ ಎಲ್ಲ ಮಾಡ್ತವೆ ಬದುಕ. ನಮ್ಗೆ ಇವತ್ತು ಯಾವತ್ತು ಒಳ್ಳೆಯದಾಗಿತ್ತು ಬತ್ತಿ ನಮ್ಮ ಮದುವೆ ಆಗಿಲ್ಲ ಇರೋದಕ್ಕೆ. ನೋಡು ಲೋಸ್ಮಕ್ಕ ಹೆಣ್ಮಕ್ಳು ಇಬ್ಬರು ಇಲ್ಲಿರೋದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಲೋಸ್ಮಕ್ಕಯ್ಯನ. ಇಲ್ಲಿರೋದ್ರಿಂದ ಅಕ್ಕಗೆ ಒಂಥರ ನೆಮ್ಮದಿ ಆಗೈತೆ. ನಾವು ಅದನ್ನೇ ಹೇಳ್ತೀವಿ ಲೋಸ್ಮಕ್ಕ. ಈ ಹುಡುಗಿಗೆ ಅದು ಅರ್ಥನೇ ಆಗಲ್ಲ. ಸುಮ್ಕಿರಿ ಏನು ಬಂಗಾರ ಇದ್ದಂಗೆ ಐತಿ. ಅಮ್ಮಣ್ಣಂಗೇನೆ ಹೆಂಗೈತಿ. ಅಯ್ಯೋ ಹಂಗಂಬಲ್ ಕಣ ಲೋಸ್ಮಕ್ಕಯ್ಯ ಸಣ್ಣಂಗೈತಿ ಎಲ್ಲನ. ಇವಾಗ ಅಯ್ಯೋ ರಮ್ಮಯ್ಯಗೂ ಬರೀ ಹೆಣ್ಣು ಹುಡುಗರೆ, ಇವ್ಗನ ಗಂಡು ಹುಡುಗರು ಆಗಲಿಲ್ಲ, ಇದು ಎಣ್ಣೆನೆ ಅಂತಾರೆ. ಅದಕ್ಕೇನೆ ನನಗೆ ಒಂಥರ ಬೇಜಾರು. ಹಂಗಂತಾರಲ್ಲ ಜನ, ಅದಕ್ಕೇನೆ ನೀನು ಅಂಬ ಮುಂಡರಿಗೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂತಾರಿಲ್ಲ ಹುಡುಗರು. ಹಂಗೆ ಅಂಬೋದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಆಗ್ಲೇ ಹೇಳು ಅನ್ಬೇಕು. ಹೆಣ್ಣು ಹುಡುಗರೇ ಆಸೆ ಆಗ್ಲೇ ಹೇಳು, ಇನ್ನೂ 2 ಆಗ್ಲೇ ಹೇಳು ಅನ್ಬೇಕೇನು. ಹಂಗಂದ್ರೆ ಸುಮ್ಮನೆ ಮುಚ್ಕೊಂಡು ಹೋಗ್ತಾರೆ ಅಂದಾರ. ಹಂಗೆ ಅಂತಾರೆ, ಏನು ಮಾಡೋಕ್ಕಾಗುತ್ತೆ. ಅಲ್ಲ ಅಮ್ಮಗೆ ಇಲ್ಲ ಇವಳ್ಗನ ಆದ್ರೆ ಆಗಲಿ ಅಂತಾರೆ. ಅವನು ಜೈ ಅಯ್ಯೋ ಯಾವ್ದ ಕುಕ್ಕಣ ಅಲ್ಲೇ ಅಂಕಲ್ ಮಾತಾಡಾಡು. ನನಗೆ 3 ಗಂಡು, ನನಗೆ 3 ಗಂಡದು ಅಂತ ಹೇಳಿ ಅಂಕಲ್ ಮಾತಾಡಾಡು. ನನಗೆ 3 ಗಂಡು ಹುಡುಗರು ಕಣೆ. ನನಗೆ 3 ಗಂಡಾದ್ಮೇಲೆ ಹೆಣ್ಣು ಹುಡುಗಿ ಆಗಿದ್ದು ಅಂತ ಅಲ್ಲೇ ಅಂಕಲ್ ಮಾತಾಡಾಳ. ಅದಕ್ಕೇನೆ ಇಂತೆಲ್ಲ ಹುಡುಗರೆಲ್ಲ ಇರ್ತಾರೆ ಅಂತಲೇ ಅವಳು ಬೇಜಾರಾಗ್ತಾಳೆ. ಬ್ರೇಕಮ್ ಇರ್ತಾರಮ್ಮ ಅಂತಾರಲ್ಲೇನೆ, ಅದಕ್ಕೆಲ್ಲ ಬೇಜಾರಾದ್ರಾಗುತ್ತೆ. ಅವಳ್ದೇನು ಹೇಳ್ತೀಯ? ಅವಳದ ಕತೆ ಕಟ್ಕೊಂಬಕ್ಕೆ ಹೋಗ್ಬೇಡ. 3 ಗಂಡು ತಡಿ ನೋಡ್ಬಂತಿ. ಅವಳು ಭಾಳ ಏನಾಗುತ್ತೆ 3 ಗಂಡು ಆಡ್ದಾಳ್ದು ಅಂತ ಹೇಳಿ. ಸುಮ್ಮನೆ ನೀನು ಯೋಟಾರ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಪಿಳ್ಳೆ ನೋಡ್ಕೊಂಡು ನೀನು ಸ್ಯಾನಕ್ಕೆ ಇರೋದು ಕಲಿ. ಮುತ್ತಂತದಂಗೆ ಮುತ್ತಾಗೈತದು. ಅಲ್ಲ ಜನ ಹೆಂಗೆ ಅಂತಾರೆ, ಅಯ್ಯೋ ಬರೀ ಎಣ್ಣೆ ಆಗ್ತವೆ ನೋಡೋಣ ಅಮ್ಮಗೂ ಹೆಣ್ಣು ಹುಡುಗರು, ಇವಳಿಗೂ ಹೆಣ್ಣು ಹುಡುಗರೇ ಅಂತ ಹೇಳಿ ಹೆಂಗೆ ಅಂತಾರೆ ಅಮ್ಮಂಗೆ ಒಂಥರ ಬೇಜಾರ. ಏನು ಮಾಡಲಿ ಅಕ್ಕ, ಇವಳಿಗೆ ನನಗೆ ಕೆಲಸ ಇದ್ದಿದ್ರೆ ಇಂಥವೆಲ್ಲ ಗೊತ್ತಿರಲಿಲ್ಲ ತಲೆಯಾಗೆ. ಏನು ಇರಲಿಲ್ವಾ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಕುಕ್ಕಮ್ಮಳು ನೋಡು ಅದೇ ಗೊತ್ತೈತೆ ಒಂಥರ ತಲೆಯಾಗಿ ಇವಳಿಗೆ. ಏನನ್ನ ಮೇನ್ ಇವಳಿಗೆ ಕೆಲಸ ಇರಬೇಕು. ಕೆಲಸ ಇದ್ದರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಇವಳಿಗೆ ಮೇನ್ ಕೆಲಸ ಇರ್ಬೇಕಾಯ್ತು ಕಣಕ್ಕ. ಕೆಲಸ ಇದ್ದಿದ್ರೆ ಅವೆಲ್ಲ ಗೊತ್ತಿರಲಿಲ್ಲ. ಇವಾಗ ನೋಡಿ ಅದೇ ಇಕ್ಕೆಂಡು ತಲೆಯಾಗ ಒಂಥರ ಅದೇ ಬೇಜಾರು ಮಾಡ್ಕೊಂಡವಳೆ. ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಕುಕ್ಕಬಾರ್ದು ಜನ ಹಂಗೆ ಮತ್ತೆ ಇಲ್ಲದೆಲ್ಲ ಹೇಳಿ ತಲೆಯಾಗ ತುಂಬಿಡ್ತಾರೆ. ಸುಮ್ಮನೆ ಜನಗಳ್ತ ಕೂತ್ಕೊಂಡ್ರೆ ಒಂದಲ್ಲ ಒಂದು ತಲೆಯಾಗ ಬತ್ತಿರ್ತಾರೆ. ಸುಮ್ಮನೆ ಅವ್ರೊಂದು ಹೇಳ್ತಾರೆ, ನಾವೊಂದು ಮಾತಾಡೋದು, ಅವ್ರೊಂದು ಹೇಳೋದು, ಅದೇ ಮನಸ್ನಾಗ ಒಂಥರ ಹಂಗೆ ಮತ್ತೆ ಹೇಳ್ದೆ. ಅಯ್ಯೋ ಎಲ್ಲರೂ ಹಂಗಂದಿದ್ದೆ. ಬೆಳಗ್ಗೆ ನೋಡಕ್ಕೆ ಬಂದಿದ್ರ ಯಾರ್ಯಾರನ ನೋಡು ಗಂಡು ಹುಡುಗ ಆಗುತ್ತೆ ಅನ್ಕಂಡು. ನಿಮ್ಮ ಅಮ್ಮಗಂತೂ ಇರಲಿಲ್ಲ, ನಿನ್ಗನ ಆಗಬೇಕಾಗಿತ್ತು ಅಂಬರು. ಎಲ್ಲ ಬಂದಿರೋರೆಲ್ಲ ಹಂಗೆ ಅಂದಿದ್ದು ಕಣಕ್ಕ. ನಮ್ಮ ಅಮ್ಮಗೂ ಹಂಗೆ ಬೇಜಾರಾಯ್ತು. ಅಯ್ಯೋ ನನ್ನಂಗೆ ಎಲ್ಲಿ ಬರೀ ನಿನಗೂ ಹೆಣ್ಣು ಹುಡುಗರೇ ಆಗ್ತಾವಮ್ಮ ಅಂತ. ಅಯ್ಯೋ ಮೊದಲಿತ್ತು ರೇಖಮ್ಮ ಯೋಚನೆ ಮಾಡೋ ಅಂಥದ್ದು. ಈಗ ಹಂಗೆ ಯೋಚನೆ ಮಾಡೋ ಅಂಥ ಕಾಲ ಅಲ್ಲ, ಸುಮ್ಮನಿರು. ಈಗ ಯಾರು ಹಂಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಈಗ ಯಾವನಾಗ್ಲೇನು ಅಂತಾರೆ ಹೊಟ್ಟೆಲಿ ಮಕ್ಕಳು ಅಂತ ಸುಮ್ಮನಿರು. ನಾವೆಲ್ಲ ನೀನು ಮೊದಲು 5 ಜನ ಸಾಕಿಲ್ಲ. ಒಮ್ಲೇಳು ಒಂಬರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಹೆಂಗಿದ್ರು ಅಂತಾರೆ, ಮಕ್ಕಳಾಗಲಿಲ್ಲ ಅಂದ್ರೆ ಒಂಥರ ಮಾತಾಡೋರು. ಇನ್ನು ಪುಟ ಮಕ್ಕಳಾಗಲಿಲ್ಲ ಅಂದರೆ ನೋಡಮ್ಮ ಆಗಲಿಲ್ಲ ತಮಗೆ ಕೊಟ್ಲು, ಸಂಬಂಧ ಕೊಡಬಾರ್ದು, ಸಂಬಂಧ ಕೊಟ್ಟರೆ ಮಕ್ಕಳಾಗಲ್ಲ ಅಂಬರು. ಇವಾಗ ಆಗಿರೋದು ಖುಷಿ ಪಡ್ಬೇಕಲ್ವೇ ನಮ್ಮ. ಅವಾಗ ಯೋಸನ ಜನ ಇವನು ನಮ್ಮ ಪಾಪ ಹಂಗೆ ಅಂತ ಯಮ್ಮ ಸಂಬಂಧದಾಗಾದರೆ ಮಕ್ಕಳಾಗಲ್ಲ ಅಂತಾರೆ ಅಂತ ಹೇಳೋಣ. ಒಟ್ಟು ಇಲ್ಲದೆಲ್ಲ ತೊಂದರೆ ಆಗ್ತವೆ ಹಂಗೆ ಹಿಂಗೆ ಅಂತ ಯಾತೈತೆ ಹೇಳ್ತಾರೆ ಎಂಬ ನಮ್ಮ ಪಾಪನು. ನಾನು ಸುಮ್ಕಿರಪ್ಪ ಆಗ್ತವೆ ನೋಡಿ ಬಂಗಾರ ಆಗೈತೆ ಅಮ್ಮ ಹೆಂಗೇನು.
ನನಗೆ ಅದೇ ಖುಷಿ ಇವಾಗ ಮಕ್ಕಳಾದ್ವಲ್ಲ ಅಂಬೋದು ಒಂದೇ ಖುಷಿ. ಮಕ್ಕಳಿಲ್ದಾರ ನೋಡಿದ್ರೆ ಎಷ್ಟು ನಮಗೆ ಸಂತೋಷ ಆಗುತ್ತೆ ಗೊತ್ತೇ, ನಮ್ಗೆ ಹೆಂಗೋ ಹೆಣ್ಣು ಪಾಪ ಆಗಿರೋದಕ್ಕೆ. ಹೆಂಗೋ ಬಿಡು, ಏನು ಮಾಡೋಕ್ಕಾಗುತ್ತೆ. ಈ ಜನಗಳು ಅಂತಾರೆ ಕಿತ್ತೋದ್ಲೋಡ್ಯಾರು ಇರ್ತಾರೆ ಅಂತಾರೆ, ಸುಮ್ಮನಿರು. ಅವ್ರು ಇರ್ತಾರೆ ಅಂತಾರೆ, ಒಂಬರು ಇದ್ದೇ ಇರ್ತಾರೆ ಅಂತಾರೆ, ಬಗ್ಗೆ ತಲೆ ಕೆಡಿಸ್ಬಿಡ್ದವ್ರು ಇದ್ರಿಗೆ. ಇನ್ನೂ ಎರಡು ಆಗ್ಲೇಳು, ಇನ್ನೂ ಎರಡಲ್ಲಿದ್ಲಿ, ಇನ್ನೂ 3 ಆಗ್ಲೇಳು. ಏನು ನಮ್ಮ ಅಮ್ಮಗೆ ಇನ್ನೊಂದು ಸ್ಯಾನೇನೇ ಆಗ್ಲೇಳು, ಏನೊಂದು ಅರ್ಧ ಡಜನ್ ಆಗ್ಲೇಳು, ಏನು ನಾವು ಸಾಕ್ತೀವಿ ಏನು. ಹಂಗಾದ್ರೆ ಮುಚ್ಕೊಂಡು ಹೋಗ್ತಾರೆ. ನಮ್ಮ ಅಮ್ಮನ ಹಂಗೇನೆ ಅಂತ ನೀನು ಅದಕ್ಕೇನೆ ನೀನು ಹೆದರಿಕೆ ಮಕ್ಕೋಬೇಡ ಲವಡೇರು, ಹಂಗೆ ಮಟ್ಟಿ. ಅಯ್ಯೋ ಬೋಲ್ ಒಳ್ಳೆಯರಲ್ಲ ಬಗ್ಗೆ ಕಾಯ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಏನಾನೋ ಒಂದು ಚುಚ್ಚು ಮಾತಾಡಬೇಕು, ಏನಾನೋ ಒಂದು ಕೆಟ್ಟು ದುಡುಕ್ಬೇಕು. ಇವಾಗ ಸೀನಪ್ ಬೇರೆ ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ದುಡ್ದು ಚೆನ್ನಾಗಿ ಆಗ್ತಾ ಇದ್ದಾನಲ್ಲ, ಅದಕ್ಕೆ ಇವಾಗ ಏನಾನೋ ಒಂದು ಹೆಸರಿಕ್ತಾರೆ. ಅಯ್ಯೋ ಅಮ್ಮನ ಹಂಗೇನೆ ಎಣ್ಣಾತು ಅಂಬೋದು ಏನಾನೋ ಒಂದು ಮಾತಾಡ್ತಿರ್ತವೆ. ಅವಕ್ಕೆ ಒಂದು ಏನಾನೋ ಒಂದು ಹೆಸರಿಕ್ಕಬೇಕು. ಅದಕ್ಕೇನೆ ನೋಡಿದ್ರಲ್ಲ ವೀಕ್ಷಕರೇ, ರೇಖಮ್ಮಗೆ ಇಲ್ಲೆಲ್ಲ ಕೇರಿಗೆ ಆಗ್ದಿಲ್ಲದ ಹೆಂಗಸ್ರೆಲ್ಲ ಹೊಡೆಯಿರ್ತಾರಲ್ಲ, ಆಗ್ದಿಲ್ದಾರು ಇರ್ತಾರೆ. ಒಂದಿಷ್ಟು ಜನಕ್ಕಾದರೆ ಅವರು ನೋಡಿ ಒಂದಿಟ್ಟು ಸುಚ್ಚು ಮಾತಾಡೋರು ಇರ್ತಾರೆ. ಈಗ ಒಂದಿಷ್ಟು ಸೀನಪ್ಪ ಅವ್ನಿಗೆ ಕೆಲಸ ಇಲ್ಲ ಅಂತ ಆಡ್ಕೊಂಬಾರು, ಒಂದಿಟ್ಟು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ನೀವು ಒಟ್ಟೂರಿಗೆ ಹೆಣ್ಣು ಹುಡುಗಿ ಬೇರೆ ಆಗಿರೋದಕ್ಕೆ ಅಯ್ಯೋ ಹೆಣ್ಣಾಯ್ತು ನಿಮ್ಮ ಅಮ್ಮನಂಗೇನೆ ನಿನ್ಗೂ ಅಂತೇಳಿ ರೇಖಮ್ಮನಿಗೆ ಹೇಳ್ಸ್ತಾರೆ. ಅದು ಯಾಕಂದರೆ ಅಲ್ಲಿ ಹೋಗಿ ಕುಕ್ಕಮ್ಮದ ಎಲ್ಲ ಜನ ಗಂಡಾಗುತ್ತೆ ನಿಮ್ಮ ಅಮ್ಮಗಂತಿಲ್ಲ, ನಿನಗೆ ಫಸ್ಟ್ನೇದು ಗಂಡಾಗುತ್ತೆ ಅಂಬರಲ್ಲ. ಅದಕ್ಕೆ ಅವ್ರ ಅಮ್ಮ ಅದೇ ಆಸೆಗಿದ್ರಲ್ಲ ಒಂಥರ ಬೇಜಾರಾದಂಗೆ ಆಗೈತಿ. ಈಗ ಹಂಗೆ ದೊಡ್ಡದಾದ್ಮೇಲೆ ಮುದ್ದಾಡ್ತಾರೆ ಎಲ್ಲ ಅಜ್ಜಿ ತಾತ ಎಲ್ಲ. ಹಿಂಗೆ ಸ್ವಲ್ಪ ಪಾಪ ಬೇಜಾರಾಗೈತಿ, ಏನು ಮಾಡೋದು. ಬೇಜಾರಾಗುತ್ತೆ. ಯಾಕೋ ಗೊತ್ತಿಲ್ಲ ವೀಕ್ಷಕರೇ, ಅವಾಗೆಲ್ಲನ ನನಗೇನು 2ನೇ ಪಾಪು ಹೆಣ್ಣು ಪಾಪು ಆದಾಗ ಅಷ್ಟು ಬೇಜಾರಾಗಲಿಲ್ಲ. ಫಸ್ಟ್ನೇದು ಹೆಣ್ಣು ಪಾಪು ಆದಾಗ ತುಂಬ ಬೇಜಾರಾಗಿತ್ತು, ಅದೇ ಒಂಥರ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. 2ನೇ ಪಾಪು ಆದಾಗ ಅದೇನು ಅದೆಲ್ಲ ಇಟ್ಕೊಂಡಿರಲಿಲ್ಲ. ಯಾಕೋ ಫಸ್ಟ್ನೇದಾಗ ತುಂಬ ಬೇಜಾರಾಗಿದ್ದೆ ನಾನಂತೂ. ಯಾಕೋ ಜನ ಬೇರೆ ಹಂಗೆ ಅನ್ನೋರ ತುಂಬ ಬೇಜಾರಾಗದೆ. ಅವಾಗಿನ ನನಗೆ ಅಷ್ಟೊಂದು ಅನುಭವ ಬೇರೆ ಇರಲಿಲ್ಲ ಅಷ್ಟೊಂದು. ಆಮೇಲೆ 2ನೇ ಪಾಪು ಆದಾಗ ಸ್ವಲ್ಪ ಅನುಭವ ಬಂದಂಗೆ ಏನೂ ಅನ್ನಿಸ್ಲಿಲ್ಲ. ಹೆಣ್ಮಕ್ಳೇ ವಾಸಿ ಅಂತ ಅನ್ನಿಸ್ತು, ಗಂಡು ಮಕ್ಕಳು ಇರೋರ್ನೆಲ್ಲ ನೋಡಿದ್ರೆ ನಮ್ಮದೇ ವಾಸಿ ಅಂತ ಅನ್ನಿಸ್ತು. ತುಂಬ ಬೇಜಾರಾಗಿದ್ದೆ. ಅದು ಬೇರೆ ನೋಡೋಕೆ ಬಂದವರೆಲ್ಲ ಅಯ್ಯೋ ನಿಮ್ಮ ಅಮ್ಮಗೂ ಹೆಣ್ಣು ಹುಡುಗರು ನಿನಗೂ ಎಣ್ಣೆನಾ ಅಂತ ಹೇಳಿ ರಾಗ ಹೇಳ್ಕೊಂಡು ಹೇಳೋರು. ಅದು ಕರೆದು ಬೇಜಾರಾಗೋದು. ಈ ಜನ ಅರ್ಧ ಸುಮ್ಕಿರಲ್ಲಪ್ಪ. ನಾನು ಇದನ್ನೆಲ್ಲ ತುಂಬ ಕಷ್ಟ ಅನ್ಭವಿಸಿದ್ದೀನಿ ವೀಕ್ಷಕರೇ. ಹಂಗೇನೆ ಹೆಂಗೆ ಮಾತಾಡ್ತಾರೆ ಅಂದರೆ ನಿಜ, ಹೆಂಗೆ ಸುಚ್ಚಿ ಮಾತಾಡ್ತಾರೆ ಜನ. ಅಯ್ಯೋ ಅವ್ರ ಅಮ್ಮಗೂ ಬರೀ ಹೆಣ್ಣು, ಅವ್ರ ಅಮ್ಮನ ಸೋಳೆನೇ ಇವಳಿಗೂ ಅಂತೇಳಿ ಹಿಂಗೆ ಸುಚ್ಚಿ ಮಾತಾಡೋರು ಜನ. ಹಿಂಗೆ ತುಂಬ ಬೇಜಾರಾಗಿದ್ದೆ ನಾನು. ಫಸ್ಟ್ನೇದು ಪಾಪು ಹೆಣ್ಣು ಪಾಪು ಆಯಿತು ಅಂತ ಹೇಳಿ ಏನು ಮಾಡೋದು. ಆಮೇಲೆ ಹೋಗ್ತಾ ನಮ್ಮ ಪಾಪು ಚೆನ್ನಾಗಾದ್ಲಲ್ಲ, ಅವಾಗ ನೋಡ್ತಾ ಖುಷಿ ಆಯಿತು. ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳಲ್ಲ, ಎಷ್ಟು ಚೆನ್ನಾಗಾದ್ಲು. ಅವಳು 5-6 ತಿಂಗಳಾದಾಗ ದಪ್ಪಗೆ ಗುಂಗುಂಗ್ರುಗುದ್ಲು, ವೈಟುಗೆ ತುಂಬ ಚೆನ್ನಾಗಿದ್ಲು ನನ್ನ ಮಗಳು. ಬೇಕಾದರೆ ಫೋಟೋ ಅದನ್ನ ಯಾವಾಗಾದ್ರೂ ಕಮ್ಯುನಿಟಿ ಫಸ್ಟಲ್ಲಿ ಹಾಕ್ತೀನಿ. ಫಸ್ಟ್ನೇ ಮಗಳು ಒಂದು 9 ತಿಂಗಳಾದಾಗ ಕುತ್ಕೊಂಬ ಇದ್ದಾಗ ದಪ್ಪಗೆ ಚೆನ್ನಾಗಿದ್ಲು, ಒಳ್ಳೆ ದುಂಡುಗೆ ಎಷ್ಟು ಚೆನ್ನಾಗಿದ್ಲು ಅಂದರೆ ಸೂಪರಾಗಿದ್ಲು, ಹಂಗಿದ್ಲು. ಆವಾಗ ಹಂಗೆ ಆಗ್ತಾ ನೋಡ್ತಾ ತುಂಬ ಖುಷಿ ಆಯಿತು. ಆಮೇಲೆ ಹುಟ್ಟಾಗ ಬೇಜಾರಾಗಿತ್ತು. ಆಮೇಲೆ ಹೋಗ್ತಾ ಆಮೇಲೆ ಸರಿ ಹೋಗ್ಬಿಟ್ಟು ತುಂಬ ಖುಷಿ ಆಯಿತು. ಆಮೇಲೆ 2ನೇ ಪಾಪ ಆದಾಗ ಏನು ಅಷ್ಟು ಬೇಜಾರಾಗಿಲ್ಲ ನನಗೆ. 2 ಹೆಣ್ಮಕ್ಳೇನೆ ಅಲ್ಲ, ಗೊತ್ತಲ್ಲ ನಿಮಗೆಲ್ಲನ 2 ಹೆಣ್ಮಕ್ಳೇನೆ ಅಂತ ಹೇಳಿ. ಆಮೇಲೆ 2ನೇ ಪಾಪ ಆದಾಗ ನಾನು ಏನು ತಲೆನೇ ಕೆಡಿಸ್ಕೊಂಬಿಲ್ಲ. ನನ್ನೇನು ಬೇಜಾರನೇ ಆಗಲಿಲ್ಲ, ಅಷ್ಟು ನಾನೇನು ಕೂಲಾಗಿದ್ದೆ. ಫಸ್ಟ್ನೇ ಆದಾಗಲೇ ಸ್ವಲ್ಪ ನಾನು ಬೇಜಾರಾಗಿದ್ದೆ, ಸ್ವಲ್ಪ ಏನು ಜಾಸ್ತಿನೇ ಬೇಜಾರಾಗಿದ್ದೆ. ಏನು ಮಾಡೋದು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.